ಹಾಯ್ ಗೈಸ್ ಎಲ್ಲ KCET ವಿದ್ಯಾರ್ಥಿಗಳಿಗೆ ವೆಲ್ಕಮ್. ಸೊ ಇವಾಗ ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ, ಇವಾಗ ನಮಗೆ ಗ್ರೇಸ್ ಮಾರ್ಕ್ಸ್ ಏನಾದರೂ ಕೊಡ್ತಾರಾ ಅಥವಾ ಈ ಎಕ್ಸಾಮ್ ಏನಾದರೂ ಮಾಡ್ತಾರಾ, ಇದ್ರ ಬಗ್ಗೆ ಡಿಸಿಷನ್ನ ಯಾವಾಗ ಕೊಡ್ತಾರೆ ಅಂತ ಕೇಳ್ತಾ ಇದ್ರಿ. ಇದ್ರ ಬಗ್ಗೆ ವಿಡಿಯೋನಲ್ಲಿ ಅಪ್ಡೇಟ್ನ ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ ಆ್ಯಂಡ್ ಇಷ್ಟ ಆದರೆ ದಯವಿಟ್ಟು ಲೈಕ್ನ ಮಾಡ್ಕೊಳ್ಳಿ ಆಯಿತಾ. ಅದೇ ರೀತಿ ನೀವೇನಾದರೂ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂತ ಅಂದರೆ ದಯವಿಟ್ಟು ಜಾಯ್ನ್ ಆಗಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಯಾಕಂತಂದರೆ ನಿಮಗೆ ಕಂಟಿನ್ಯೂಸ್ ಆಗಿ ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ ಏನಾದರೂ ಇದ್ದರೆ ಕೊಡ್ತಾ ಇರ್ತೀನಿ. ಇನ್ನು ಈ ಒಂದು ವಿಷಯದ ಬಗ್ಗೆ ಪೇರೆಂಟ್ಸ್ಗಳ ಕಮಿಟಿ ತಿಳಿಸಿರೋ ಪ್ರಕಾರ ಇನ್ ಕೇಸ್ ಏನಾದರೂ 27ಕ್ಕೆ ಒಂದು ಡಿಸಿಷನ್ನ KE ಅಥವಾ ಉನ್ನತ ಶಿಕ್ಷಣ ಇಲಾಖೆ ತಗೊಂಡಿಲ್ಲ ಅಂತಂದರೆ ನಾವು ಕೋರ್ಟಿಗೆ ಹೋಗ್ತೀವಿ ಅಂತ ತಿಳಿಸಿದ್ರು. ಇದ್ರ ಬಗ್ಗೆ ಇದುವರೆಗೂ ಯಾವುದೇ ಒಂದು ಅಪ್ಡೇಟ್ ಇಲ್ಲ. ಬಟ್ ಪಿಟಿಷನ್ ಏನಾದರೂ ಸಲ್ಲಿಸಿದ್ರೆ, ಅಂದರೆ ಪೇರೆಂಟ್ಸ್ಗಳ ಕಮಿಟಿ ಪಿಟಿಷನ್ ಕೋರ್ಟ್ಗೆ ಸಲ್ಲಿಸಿದ್ರೆ ನಾನು ಅದ್ರ ಬಗ್ಗೆ ಒಂದು ಅಪ್ಡೇಟ್ನ ಕೊಡ್ತೀನಿ ಆಯಿತಾ. ಸೊ ಅದಕ್ಕೆ ನೀವು ಹೇಳಿದ್ದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಅದೇ ರೀತಿ ಇವಾಗ ಸದ್ಯದ ಮಟ್ಟಿಗೆ ಏನೂ ಅಪ್ಡೇಟ್ ಇಲ್ಲ ಅದ್ರ ಬಗ್ಗೆ. ಅದೇ ರೀತಿ ಇವತ್ತು ಏನಾದರೂ ಡಿಸಿಷನ್ನ ತಗೊತಾರಾ ಅಂತ ಕೇಳ್ತಾ ಇದ್ದೀರಾ. ಖಂಡಿತವಾಗ್ಲೂ ಇವತ್ತು KE ಅವರು ಡಿಸಿಷನ್ ತಗೊಳ್ಳೇಬೇಕು. ಇವತ್ತು ಇನ್ ಕೇಸ್ ಏನಾದರೂ ತಗೊಂಡಿಲ್ಲ ಅಂತಂದರೆ ನಾಳೆ ಅಥವಾ ನಾಳೆದ್ರ ಒಳಗಡೆ, ಅಂದರೆ ನಾಳೆನೇ ಖಂಡಿತವಾಗ್ಲೂ ಒಂದು ಡಿಸಿಷನ್ನ ಕೊಡಲೇಬೇಕು, ಇಲ್ಲಾಂದರೆ ಈ ವಿಷಯ ತುಂಬಾ ಸೀರಿಯಸ್ ಆಗುತ್ತೆ. ಸೊ ಆದ್ದರಿಂದ ಇವತ್ತು ಅಥವಾ ನಾಳೆ ಖಂಡಿತವಾಗ್ಲೂ ಒಂದು ಡಿಸಿಷನ್ನ ಉನ್ನತ ಶಿಕ್ಷಣ ಇಲಾಖೆ ಅಥವಾ KEನವರು ಖಂಡಿತವಾಗ್ಲೂ ತಗೋತಾರೆ. ಅದ್ರ ಬಗ್ಗೆ ಹೆದರ್ಕೋಬೇಡಿ. ಇವಾಗ ನೀವು ಏನು ನೀಟ್ ಎಕ್ಸಾಮ್ ಆಗ್ತಿದೆ ಅಲ್ವಾ, ಅದ್ರ ಕಡೆ ಒಂದು ಫೋಕಸ್ನ ಮಾಡ್ಕೊಳ್ಳಿ. ಫೋಕಸ್ ಇಟ್ಕೊಂಡು ಅದ್ರ ಕಡೆ ಪ್ರಿಪ್ರೇಷನ್ನ ಮಾಡಿಕೊಂಡ್ರೆ ನೀವು ಒಳ್ಳೆ ಸ್ಕೋರ್ ನೀಟಲ್ಲಿ ಮಾಡ್ಕೋಬೋದು ಆಯಿತಾ. ಇನ್ನು ನಿಮ್ಮ ರಿಸಲ್ಟ್ ಬಗ್ಗೆ ಅಪ್ಡೇಟ್ನ ಕೊಡೋದಾದರೆ, ಈ KCET ರಿಸಲ್ಟ್ ಇದೆಯಲ್ಲ, ಇದು ಯೂಶ್ವಲ್ ಆಗಿ ಏನಾಗ್ತಿತ್ತಪ್ಪ ಅಂದರೆ ಇವಾಗ ಎಕ್ಸಾಮ್ ಆಗಿದ ತಕ್ಷಣ ಒಂದು 10 ರಿಂದ 15 ದಿವಸದ ಒಳಗಡೆ ಒಂದು ರಿಸಲ್ಟ್ ಅನೌನ್ಸ್ ಆಗ್ತಾ ಇತ್ತು. ಬಟ್ ಈ ವರ್ಷ ಹಾಗೆ ಆಗಿಲ್ಲ. ಆದ್ದರಿಂದ ನಿಮ್ಮ ರಿಸಲ್ಟ್ ಯಾವಾಗ ಅನೌನ್ಸ್ ಆಗುತ್ತಪ್ಪ ಅಂದರೆ ಇವಾಗ KCETಯಿಂದ ಅಂದರೆ KEಯಿಂದ ಯಾವುದೇ ಒಂದು ಡಿಸಿಷನ್ ಕೊಟ್ಟ ನಂತರ 10 ರಿಂದ 15 ದಿವಸದ ಒಳಗಡೆ ಖಂಡಿತವಾಗ್ಲೂ ನಿಮ್ಮ ರಿಸಲ್ಟ್ ಅನ್ನೋದು ಅನೌನ್ಸ್ ಆಗುತ್ತೆ ಆಯಿತಾ. ಸೊ ಇದು ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.